ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಷ್ಕಲಾ ಸ್ವರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾವು ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದೀವಿ. ನಾರ್ತ್ ಇಂಡಿಯಾ ಟ್ರಿಪ್ ಹೋಗ್ಲಿಕ್ಕೆ. ಎಲ್ಲಿಂದ ಪ್ಯಾಕ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಯಾಕಂದ್ರೆ ನಾನು ನ್ಯೂ ಕ್ಲಾತ್ಸ್ ಎಲ್ಲ ಒಂದ್ ಕಡೆ ಸೈಡ್ ಅಲ್ಲಿ ಎತ್ತಿಟ್ಕೊಂತಾ ಇದ್ದೆ. ಅದನ್ನೆಲ್ಲ ಇವಾಗ ಹೊರಗಡೆ ತೆಗೆದ್ಬಿಟ್ಟಿದೀನಿ. ಯಾವ ತರ ಪ್ಯಾಕ್ ಮಾಡೋದು ಅಂತ ನನಗಂತೂ ತಲೆ ಕೆಟ್ಟೋಗಿತ್ತು. ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಡ್ಯೂಟಿ ಮುಗಿಸ್ಕೊಂಡು ಬಂದ್ರು. ಅವ್ರ ಕೈಗೆನೆ ಕೊಟ್ಬಿಟ್ಟೆ, ನಿಮ್ದು ಏನೇನಿದೆ ಅದನ್ನೆಲ್ಲ ತೆಗ್ದಿಡಿ ಒನ್ ಟೈಮ್. ಒಂದ್ ಸೈಡಿಗೆ ಪ್ಯಾಕಿಂಗ್ ಎಲ್ಲ ಅವರೆಲ್ಲ ಪ್ಯಾಕಿಂಗ್ ಚೆನ್ನಾಗಿ ಮಾಡ್ತಾರೆ. ಆರ್ಮಿ ಅವರಾಗಿರೋದ್ರಿಂದ ಅವರಿಗೆ ಪರ್ಫೆಕ್ಟ್ ಆಗಿ ಮಾಡಕ್ ಗೊತ್ತಿರುತ್ತೆ, ಮತ್ತೆ ಸ್ಪೇಸ್ ಉಳ್ಸಕ್ ಗೊತ್ತು. ನಮಗೆಲ್ಲ ಸುಮ್ನೆ ಹಂಗೆ ತುಂಬಿಡ್ತೀವಿ. ಅವರು ಕೂಡ ನನ್ನ ಬಟ್ಟೆಗಳೆಲ್ಲ ನೋಡ್ಬಿಟ್ಟು ನನ್ ಕೈಲಾಗಲ್ಲಪ್ಪ ಅಂತ ಸೈಡಲ್ಲಿ ಹೋಗಿ ಕುತ್ಕೊಂಡ್ಬಿಟ್ರು. ಅದನ್ನೇ ನಾನೇ ಹೇಗೋ ಒಂದ್ ಸ್ವಲ್ಪ ಕಂಪ್ಲೀಟ್ ಮಾಡ್ಕೊಂಡೆ. ಸ್ವಲ್ಪ ಸ್ವಲ್ಪನೇ ಎತ್ತಿಟ್ಕೊಂಡು ಇದ್ ಬೇಕಾ ಬೇಡವಾ ಅನ್ನೋದೆಲ್ಲ. ಮಕ್ಳು ಕೂಡ ಜೊತೆಲಿ ಬರ್ತಿರೋದ್ರಿಂದ, ನಾವು ವೆಡ್ಡಿಂಗ್ ಅಟೆಂಡ್ ಮಾಡಕ್ ಹೋಗ್ತಿರೋದ್ರಿಂದ ಸ್ಯಾರೀಸ್ ಎಲ್ಲ ಜಾಸ್ತಿ ತಗೊಬೇಕಾಗುತ್ತೆ. ಮತ್ತೆ ಹೆವಿ ಹೆವಿ ಕ್ಲಾತ್ಸ್ ಇರುತ್ತಲ್ವಾ, ಅದೆಲ್ಲ ಜಾಸ್ತಿ ಇರೋದ್ರಿಂದ ಜಾಸ್ತಿ ಲಗೇಜ್ ಆಗ್ಬಿಟ್ಟಿದೆ. ಇಷ್ಟೊಂದು ಲಗೇಜ್ 10 ಡೇಸ್ಗೆ ಅಂತ ಹೇಳ್ತಾ ಇದ್ರು ನಮ್ಮ ಮನೆಯವರು. ಇವತ್ತು ನಮ್ದು ಆನಿವರ್ಸರಿ ಆಗಿರುತ್ತೆ. ಏಪ್ರಿಲ್ 14ಗೆ ಅಂಬೇಡ್ಕರ್ ಜಯಂತಿ ದಿನನೇ ನಮ್ ವೆಡ್ಡಿಂಗ್ ಆಗಿದ್ದು. ಆದ್ರೆ ಅಂಬೇಡ್ಕರ್ ಜಯಂತಿ ಆಗಿರೋದ್ರಿಂದ ನಮ್ಮ ಮನೆಯವ್ರಿಗೆ ಜಾಬ್ ಪೊಲೀಸ್ ಡ್ಯೂಟಿ ಆಗಿರೋದ್ರಿಂದ ಅವ್ರು ಯಾವಾಗ್ಲೂ ಮನೇಲಿ ಇರಲ್ಲ. ಮತ್ತೆ ನಾನೇನಾದ್ರು ಊರಲ್ಲಿದ್ರು ಕೂಡ ನಮ್ಗೆ ಒಟ್ಟಿಗೆ ಅಟೆಂಡ್ ಮಾಡಕ್ ಆಗಲ್ಲ. ಈ ವರ್ಷ ಏನೋ ಇಲ್ಲೇ ಇರೋದ್ರಿಂದ ಪರವಾಗಿಲ್ಲ, ಸಂಜೆ ಡ್ಯೂಟಿ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು. ಆದ್ರೆ ಅವ್ರು ಬಂದಿದ್ದೇನೆ ಸಂಜೆ 4:30 ಆಗ್ಬಿಟ್ಟಿತ್ತು. ಅದಾದ್ಮೇಲೆ ನಾವು ಬೆಟ್ಟಕ್ಕೆ ಹೋಗೋಣ ಅಂತ ಅನ್ಕೊಂಡು ರೆಡಿ ಆಗ್ತಾ ಇದೀವಿ. ಮಧ್ಯಾಹ್ನ ಎಲ್ಲ ಏನು ಅಡ್ಗೆ ಎಲ್ಲ ಏನು ಜಾಸ್ತಿ ಪ್ರಿಪೇರ್ ಮಾಡ್ಕೊಂಡಿರ್ಲಿಲ್ಲ, ಯಾಕಂದ್ರೆ ಅವ್ರು ಡ್ಯೂಟಿಗೆ ಹೋಗಿರೋದ್ರಿಂದ ನಾರ್ಮಲ್ ಬೇಳೆ ಸಾರು ಅನ್ನ ಮಾಡಿದ್ದೆ, ಅದೇ ಇತ್ತು. ತುಂಬಾ ದಿವಸದಿಂದ ಚಾಮುಂಡಿ ತಾಯಿಗೆ ಮಡ್ಲಕ್ಕಿ ಕೊಡ್ಬೇಕು ಅಂತ ಅನ್ಕೊಂತಾ ಇದ್ವಿ, ಆದ್ರೆ ಹೋಗಕ್ ಆಗಿರ್ಲಿಲ್ಲ. ಇದು ಒಳ್ಳೆ ದಿನ ಆಗಿರೋದ್ರಿಂದ, ನಮ್ದು ಕೂಡ ಆನಿವರ್ಸರಿ ಆಗಿರೋದ್ರಿಂದ ನಾವು ರೆಡಿಯಾಗಿ ಹೊರಟ್ವಿ. ಯಾರೆಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀರಾ, ಸಂಜೆ ಟೈಮ್ ಹೋಗಕ್ಕೆ ಇಷ್ಟಪಡ್ತೀರಾ? ತಾಯಿ ದರ್ಶನ ಮಾಡ್ಬೇಕು, ಬೆಳಿಗ್ಗೆ ಟೈಮ್ ತುಂಬಾ ರಶ್ ಇರ್ತಾರೆ ಅಂತ ಅನ್ಕೊಂಡ್ರೆ ನೀವು ಸಂಜೆ ಟೈಮೇ ಹೋಗ್ಬೋದು. ಯಾಕಂದ್ರೆ ಸಂಜೆನೂ ಕೂಡ ಮಂಗಳಾರತಿ ಆಗುತ್ತೆ. ಆ ಟೈಮಿಗೆ ಹೋದ್ರಂತೂ ತುಂಬಾನೇ ಖುಷಿ ಆಯ್ತು. ಇವತ್ತಿನ ದರ್ಶನ ಅಂತೂ ನನಗೆ ತುಂಬಾನೇ ಖುಷಿ ಆಯ್ತು. ನಾನು ಸ್ಯಾರೀಸ್ ಎಲ್ಲ ನಮ್ಮ ಅಂಗಡಿಲೇ ತಗೊಂಡ್ಬಂದು ಇಟ್ಕೊಂಡಿದ್ದೆ, ನನ್ನ ತಮ್ಮ ಅಂಗಡಿಲಿ. ಈ ಸ್ಯಾರಿ ನಂಗೆ ತುಂಬಾನೇ ಇಷ್ಟ ಆಗಿತ್ತು, ರೆಡ್ ಕಲರ್ ಕೊಡ್ಬೇಕು ಅಂತ. ಅದಾದ್ಮೇಲೆ ನಾನು ಬಾಳೆಹಣ್ಣೆಲ್ಲ ತರ್ಸ್ಕೊಂಡು ಇಟ್ಕೊಂಡಿರ್ಲಿಲ್ಲ. ನಮ್ಮ ಮನೆಯವ್ರು ಕೂಡ ಅಷ್ಟರಲ್ಲಿ ಏನೆಲ್ಲ ಬೇಕು ಅದನ್ನೆಲ್ಲ ತರ್ಸ್ಕೊಂಡು ಇಟ್ಕೊಂಡ್ವಿ. ಎಲ್ಲ ರೆಡಿ ಮಾಡ್ಕೊಂತಾ ಇದ್ದೆ, ಸ್ವಲ್ಪ ಸ್ವಲ್ಪನೇ ಬ್ಯಾಗಿಗೆ ಹಾಕೊಂಡು. ನಮ್ಮನೆಯವರು ಕಾರಲ್ಲಿ ಹೋಗೋಣ ಅಂತ, ನನಗೆ ಬೈಕಲ್ಲಿ ಹೋಗಕ್ ತುಂಬಾನೇ ಇಷ್ಟ. ಅದಕ್ಕೋಸ್ಕರ ಕಾರ್ ಬೇಡ ಬೈಕಲ್ಲಿ ಹೋಗೋಣ ಅಂತ ಅದನ್ನೇ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಇಲ್ಲ ಬೈಕಲ್ಲೇ ಹೋಗೋಣ ಪರವಾಗಿಲ್ಲ ಅಂತ. ಇವಾಗ ಒಂದ್ ಸ್ವಲ್ಪ ಅಮ್ಮು ದೊಡ್ಡವಳಾಗಿರೋದ್ರಿಂದ ಬೈಕಲ್ಲಿ ಸ್ವಲ್ಪ ಸ್ಪೇಸ್ ಸಾಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ ನಮ್ಮ ಮನೆಯವ್ರು. ಓಡ್ಸಕ್ಕೆಲ್ಲ ಆಗಲ್ಲ, ಕಾರ್ ಇಟ್ಕೊಂಡು ಬೈಕಲ್ಲಿ ಹೋಗೋಳು ನೀನೊಬ್ಳೆ ಅಂತ ಅನ್ಸುತ್ತೆ ಅಂತ ಹೇಳ್ತಾ ಇದ್ರು. ಹಿಂದಿನ ದಿನ ಮಲ್ಗೆ ಹೂನ ನಾನು ಮಾರ್ಕೆಟಿಗೆ ಹೋಗಿದ್ದೆ, ಅವಾಗ್ಲೇನೆ ತಗೊಂಡ್ಬಂದಿದ್ದೆ. ಮರ್ತೆ ಹೋಗ್ಬಿಟ್ಟಿದೆ ನನ್ಗೆ ನಾಳೆ ಆನಿವರ್ಸರಿ ಅಂತ. ಅಲ್ಲಿ ಸುಮ್ನೆ ನಮ್ಮ ಮನೆಯವ್ರು ಏನೋ ಕೆಲಸ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೋಗಿದ್ರು. ಅಷ್ಟ್ರಲ್ಲಿ ನಾನು ಹೂ ಅಜ್ಜಿ ಜೊತೆ ಮಾತಾಡ್ತಾ ನಿಂತಿದ್ದೆ. ಅವರು ಹೂ ತಗೊಳವ ಅಂತ ಹೇಳಿದ್ರ, ನನ್ಗೆ ಅಯ್ಯೋ ಏನ್ ಫಂಕ್ಷನ್ ಇಲ್ಲ ಅಜ್ಜಿ, ಬೇಡ ಅಂತ ಹೇಳ್ತಾ ಇದ್ದೀನಿ. ಅದಾದ್ಮೇಲೆ ನೆನಪಾಯ್ತು ನನ್ಗೆ, ಹೂ ಬೆಟ್ಟಕ್ಕೆ ಹೋಗ್ಬೇಕು ಅನ್ಕೊಂಡಿದ್ವಿ ಅಲ್ವಾ, ನಾಳೆ ನಮ್ಮ ಆನಿವರ್ಸರಿ ಕೂಡ ಅಂತ. ಹೂ ಕೂಡ ತಗೊಂಡ್ವಿ. ಕೊಬ್ಬರಿ ಬೆಲ್ಲ ಎಲ್ಲ ರೆಡಿ ಮಾಡ್ಕೊಂಡು, ಕಡಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂತಾ ಇದೀನಿ. ಅಮ್ಮ ಈ ಸೀರೆ ಉಡಿಸ್ತಾರ ಅಂತ ಕೇಳ್ತಾ ಇದ್ರು ನನ್ ಮಗಳು. ಅದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ನಾನ್ ಒಂದ್ಸರಿ ಅರ್ಕಲ್ಗೂಡು ದೊಡ್ಡಮ್ಮ ತಾಯಿ, ನಿಮಗ್ ಗೊತ್ತಿರ್ಬೋದು, ಅಲ್ಲಿಗೆ ಕೊಟ್ಟಿದ್ದೆ. ನಾನ್ ಮನ್ಸಲ್ಲಿ ಅನ್ಕೊಂತಾ ಇದ್ದೆ, ನಾನ್ ಕೊಟ್ಟಿರೋ ಸೀರೆನ ದೇವ್ರಿಗೆ ಉಡ್ಸಿರೋದನ್ನ ನಾನ್ ನೋಡ್ಬೇಕು ಅಂತ. ಮಾರನೇ ವಾರನೇ ನಾನ್ ಕೊಟ್ಟಿದ್ ನೆಕ್ಸ್ಟ್ ವೀಕೇನೆ ಆ ಸ್ಯಾರಿನ ದೇವಿಗೆ ಉಡ್ಸಿದ್ರು ದೊಡ್ಡಮ್ಮಗೆ. ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಇವಾಗ ನನ್ ಮಗಳಿಗೆ. ಉಡ್ಸಿದ್ರು ಅಮ್ಮು ಈ ತರ, ನಾನು ನೋಡ್ಬೇಕು ಅಂತ ಅನ್ಕೊಂಡಿದ್ದೆ. ನನಗ್ ಗೊತ್ತಿರೋರೊಬ್ರೇ ಸ್ಟೇಟಸ್ ಹಾಕೊಂಡಿದ್ರು ಅದನ್ನ. ನನಗ್ ಸಖತ್ ಖುಷಿ ಆಯ್ತು. ನಾನು ಎರಡನ್ನೂ ಫೋಟೋ ತಗೊಂಡ್ಬಿಟ್ಟು ಇದ್ ಮಾಡಿ ವಿಡಿಯೋ ಮಾಡಿದ್ದೆ. ಅವಾಗ ಸಖತ್ತಾಗಿತ್ತು ಗೊತ್ತಾ, ಎಷ್ಟು ಖುಷಿ ಆಗುತ್ತೆ ಅಲ್ವಾ ಹಂಗೆಲ್ಲ. ಆದ್ರೆ ದೇವಿಗೆ ನಾವು ಕೊಟ್ಟಿರೋ ಸೀರೆ ಉಡ್ಸಿದ್ರೆ ಅದೊಂಥರ ಬ್ಲೆಸ್ಡ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಬೋದು. ಅಮ್ಮ ನಿನ್ನ ಔಟ್ಫಿಟ್ ತೋರ್ಸು ಯಾವ ತರ ಇದೆ ಅಂತ ಕೇಳ್ತಾ ಇದ್ಲು ನನ್ ಮಗಳು. ಈ ಡ್ರೆಸ್ ನಾನು ನನ್ನ ತಮ್ಮನ ಅಂಗಡಿಲೇ ತಗೊಂಡಿದ್ದು, ಟ್ರಿಪ್ಪಿಗೆ ಹೋಗಕ್ಕೆ ಅಂತ ತಗೊಂಡಿದ್ದು. ಆದ್ರೆ ಆನಿವರ್ಸರಿನೂ ಜೊತೆಗೆ ಬಂತಲ್ಲ, ಅದಕ್ಕೋಸ್ಕರ ಇವಾಗ್ಲೇನೆ ವೇರ್ ಮಾಡಿದ್ದೆ. ನಮ್ಮ ಮನೆಯವ್ರು ಕೂಡ ಹೇಳ್ದೆ ಅಲ್ವಾ, ಹೊಸದು ಇಲ್ಲಿ ನಮ್ದು ಕ್ಯಾಂಟೀನ್, ಆರ್ಮಿ ಕ್ಯಾಂಟೀನ್ ಹತ್ರ ನಾನ್ CST ಇರುತ್ತಲ್ಲ, ಅದ್ರಲ್ಲೇ ತಗೊಂಡಿದ್ದು. ಅವ್ರಿಗಂತೂ ಸಖತ್ ಇಷ್ಟ ಆಗಿತ್ತು ಕ್ಲಾತ್, ಅದಕ್ಕೋಸ್ಕರ ಅವ್ರು ಕೂಡ ತಗೊಂಡಿದ್ರು. ನಾವು ಕೂಡ ಬೈಕಲ್ಲೇನೆ ಹೊರಟ್ವಿ. ನನ್ಗೆ ನನ್ನ ದೊಡ್ಡ ಮಗಳಿಗೆನೆ ಬೈಕ್ ಇಷ್ಟ ಆಗುತ್ತೆ, ನಮ್ಮ ಮನೆಯವರಿಗೆ ಮತ್ತೆ ನನ್ನ ಚಿಕ್ಕ ಮಗಳಿಗೆನೆ ಕಾರ್ ಇಷ್ಟ ಆಗುತ್ತೆ. ಆದ್ರೆ ನನ್ಗೆ ಬೈಕಲ್ಲಿ ಹೋಗೋದು ಇಷ್ಟ. ಇದೆಲ್ಲ ಆರಾಮಾಗಿ ಗಾಳಿಲಿ ಸಂಜೆ ಆಗಿರೋದ್ರಿಂದ ತುಂಬಾನೇ ಚೆನ್ನಾಗ್ ಅನಿಸ್ತಿತ್ತು. ಸನ್ಸೆಟ್ ಕೂಡ ನೋಡ್ಬೋದು ನೀವು. ಮತ್ತೆ ಸಂಜೆ ನೈಟ್ ಆದ್ರೆ 7 ಗಂಟೆಗಾದ್ರೆ ಮೈಸೂರ್ ವ್ಯೂ ಪಾಯಿಂಟ್ ಅಂತಾನು ಇರುತ್ತೆ. ಅಲ್ಲಿ ತುಂಬಾನೇ ಚೆನ್ನಾಗಿ ಮೈಸೂರ್ ಸಿಟಿ ಎಲ್ಲ ಕಾಣಿಸುತ್ತೆ, ಲೈಟಿಂಗ್ಸ್ ಎಲ್ಲ. ಅದನ್ನ ಕೂಡ ನೀವು ನೋಡ್ಬೋದು. ನಾವು ಕೂಡ
ಅದಕ್ಕೇನೆ ಈ ಸರಿ ಹೊರಟಿದ್ವು. ಸಂಜೆ ಟೈಮ್ ಹೋಗೋಣ, ನೈಟ್ ಕೂಡ ಎಲ್ಲಾ ದೇವಸ್ಥಾನನೂ ನೋಡ್ಕೊಂಡ್ ಬರ್ಬೋದು ಅಂದ್ಬಿಟ್ಟು. ನೋಡ್ತಾ ಇರ್ಬೋದು ಇವಾಗ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಅಂತ. ರೋಡಲ್ಲಿ ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ರೇನೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಜನ ಕೂಡ ತುಂಬಾನೇ ಕಡಿಮೆ ಇದ್ರು. ತುಂಬಾ ಚೆನ್ನಾಗಿ ದರ್ಶನ ಆಯ್ತು. ನಾವು ಒಂದ್ಸರಿ ಹೋಗಿ ದರ್ಶನ ಮಾಡ್ಕೊಂಡು ಮೊಡ್ಲಕ್ಕಿ ಎಲ್ಲ ಕೊಟ್ಬಿಟ್ಟು ಬಂದ್ವಿ. ಯಾಕಂದ್ರೆ ನಾವು ಫಸ್ಟ್ ಕೊಟ್ಬಿಟ್ಟು ಬಂದ್ವಿ. ಯಾಕಂದ್ರೆ ಆ ಟೈಮಲ್ಲಿ ನಮ್ಗೆ 6 ಗಂಟೆ 6:30 ಟೈಮಲ್ಲಿ ಗರ್ಭಗುಡಿಯಲ್ಲಿರೋ ದೇವ್ರನ್ನ ದರ್ಶನ ಮಾಡಕ್ ಬಿಡಲ್ಲ. ಉತ್ಸವ ಮೂರ್ತಿ ಇರುತ್ತಲ್ಲ ಅದನ್ನ ಮಾತ್ರ ನಾವು ದರ್ಶನ ಮಾಡ್ಕೊಂಡ್ ಬರ್ಬೇಕಾಗಿರುತ್ತೆ. ಉತ್ಸವ ಮೂರ್ತಿನೇ ಮುಂದಕ್ಕೆ ಇಟ್ಟಿರ್ತಾರೆ. ಗರ್ಭಗುಡಿ ದೇವ್ರನ್ನ ಇನ್ನ ರೆಡಿ ಮಾಡ್ತಾ ಇರ್ತಾರೆ. ಅಲ್ಲಿ 7:30ಗೆ ಮಹಾಮಂಗಳಾರತಿ ಆಗುತ್ತೆ. ಆವಾಗ್ಲೇ ಸಂಜೆ ಟೈಮು ದರ್ಶನಕ್ಕೆ ಬಿಡೋದು. ಅದಾಗಿದ್ರಿಂದ ನಾವು ಕೂಡ ಏನ್ ಮಾಡಿದ್ವಿ, ಫಸ್ಟ್ ಮೊಡ್ಲಕ್ಕಿ ಎಲ್ಲ ಕೊಟ್ಟಿ ದೇವ್ ದರ್ಶನ ಮಾಡ್ಕೊಂಡು ಉತ್ಸವ ಮೂರ್ತಿ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಅದಾದ್ಮೇಲೆ ಪಕ್ಕದಲ್ಲೇ ಇನ್ನ ಒಂದ್ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ದರ್ಶನ ಮಾಡ್ಕೊಂಡು, ಶಿವ ದೇವಸ್ಥಾನ, ಅಲ್ಲಿ ದರ್ಶನ ಮಾಡ್ಕೊಂಡು ಹಿಂದೆ ಲಕ್ಷ್ಮೀನಾರಾಯಣ ಟೆಂಪಲ್ ಕೂಡ ಇದೆ, ಅಲ್ಲಿಗೂ ಕೂಡ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಇವಾಗ ಬೆಟ್ಟಕ್ಕೆ ಹೋಗೋರು ಯಾರು ಸುತ್ತಮುತ್ತ ದೇವಸ್ಥಾನಗಳಿಗೆಲ್ಲ ಹೋಗಲ್ಲ, ಅಲ್ಲೂ ಕೂಡ ಹೋಗಿ ನೋಡಿ. ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ. ಅಲ್ಲಿ ಕೂಡ ಹೋಗಿ ವಿಸಿಟ್ ಮಾಡಿ ಈ ತರ ಸಂಜೆ ಟೈಮ್ ಹೋಗಿರೋದ್ರಿಂದ ಖುಷಿ ಆಯ್ತು ನನ್ಗೆ. ಫುಲ್ ಎಲ್ಲಾ ದೇವ್ರನ್ನ ನಾನು ಮೊದ್ಲೇ ನಮ್ಮ ಮನೆಯವ್ರಿಗೆ ಮನೇಲೆ ಹೇಳಿ ಕರ್ಕೊಂಡು ಹೋಗಿದ್ದೆ. ಎಲ್ಲಾ ದೇವರ ದರ್ಶನ ಮಾಡ್ಕೊಂಡ್ ಬರೋಣ ಇವತ್ತು. ಯಾವಾಗ ಹೋದ್ರು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬೇಗ ಬೇಗ ಪಟಪಟ ಅಂತ ವಾಪಸ್ ಬಂದ್ಬಿಡ್ತೀವಿ. ಯಾಕಂದ್ರೆ ಮಕ್ಳನ್ನ ಸ್ಕೂಲಿಗೆ ಬಿಟ್ಟು ಹೋಗಿರ್ತೀವಿ. ಆ ಟೈಮಲ್ಲಿ ಅವ್ರು ಬರೋ ಅಷ್ಟ್ರಲ್ಲಿ ಬಂದ್ಬಿಡ್ಬೇಕಂದ್ಬಿಟ್ಟು ಬಂದ್ಬಿಡ್ತೀವಿ. ಈ ಸರಿ ಹಾಗಾಗ್ಲಿಲ್ಲ, ನೆಮ್ಮದಿಯಾಗಿ ಎಲ್ಲಾ ದೇವಸ್ಥಾನಕ್ಕೂ ಹೋಗಿ. ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ನಮ್ಗೆ ಈ ಸರಿ ಅನ್ನ ಪ್ರಸಾದ ಕೂಡ ಸಿಕ್ತು. ನನಗೆ ಗೊತ್ತಿರ್ಲಿಲ್ಲ ಸಂಜೆ ಟೈಮು ಇರುತ್ತೆ ಅಂತ. ನಾವ್ ಅನ್ಕೊಂಡಿದ್ವಿ ಹೊರಗಡೆ ಊಟ ಮಾಡ್ಕೊಂಡ್ ಬರೋಣ, ಆನಿವರ್ಸರಿ ಆಗಿರೋದ್ರಿಂದ. ಕೇಕ್ ಎಲ್ಲ ಬೇಡ ಈ ಸರಿ, ಸುಮ್ನೆ ಏನಕ್ಕೆ ಕೇಕು, ಪಾಪು ಕೂಡ ಇರ್ಲಿಲ್ಲ ಅಲ್ಲ, ಅದಕ್ಕೋಸ್ಕರ ಕೇಕ್ ಎಲ್ಲ ಬೇಡ ಅಂತ ಅಂತಿದ್ವಿ. ನೋಡ್ತಾ ಇರ್ಬೋದು ವ್ಯೂ ಪಾಯಿಂಟ್ ಅಲ್ಲಿ ಎಷ್ಟೊಂದ್ ಜನ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದಾರೆ ಅಂತ. ಅದಾದ್ಮೇಲೆ ನಾವು ಹೊರಗಡೆ ಹೋಗ್ಲಿಲ್ಲ, ಅಲ್ಲೇ ಕೂಡ ಪ್ರಸಾದ ತಿನ್ಕೊಂಡು ಬಂದ್ವಿ. 7 ಗಂಟೆ 7:30 ಆಯ್ತು ಅಷ್ಟರಲ್ಲಿ. ನಾವು 7 ಕಾಲ ಆಯ್ತು. ಫುಲ್ ಎಲ್ಲಾ ದೇವಸ್ಥಾನ ದರ್ಶನ ಮಾಡ್ಕೊಂಡು ಮತ್ತೆ ಒಳಗಡೆ ಹೋದ್ವಿ. ಯಾಕಂದ್ರೆ ಕ್ಯೂ ಜಾಸ್ತಿ ಇರ್ಲಿಲ್ಲ ಅಲ್ವಾ. ಕ್ಯೂ ಇದ್ರೆ ಕಡಿಮೆ ಹೋಗಕ್ಕೆ ಮನ್ಸ್ ಮಾಡಲ್ಲ. ಕ್ಯೂ ಇರ್ಲಿಲ್ಲ, ಅದಕ್ಕೋಸ್ಕರ ನಾವು ಮತ್ತೇನೆ ದೇವದ ಹತ್ರ ದರ್ಶನ ಮಾಡೋಣ ಅಂತ ಹೋದ್ವಿ. ಎಷ್ಟು ಚೆನ್ನಾಗಿ ದರ್ಶನ ಆಯ್ತು ಅಂತ ಅಂದ್ರೆ, ಅವರು ಮಹಾಮಂಗಳಾರತಿ ಆಗತ್ತೆ ಇವಾಗ ಅಂದ ತಕ್ಷಣ ನಾವು ಒಳಗಡೆ ಹೋದ್ವಿ. ಕೂತಿದ್ದವರು ಎಲ್ಲ ಸುತ್ತ ದೇವಸ್ಥಾನ ಸುತ್ತ ಕೂತ್ಕೊಂಡಿದ್ರು. ಹೋದ ತಕ್ಷಣ ಮಹಾಮಂಗಳಾರತಿ ಆಯ್ತು. ನಾನು ದೇವ್ರ ಮುಂದೆನೆ ನಿಂತ್ಕೊಂಡು, ಇದೇ ಫಸ್ಟ್ ಟೈಮು ಅದು ಚಾಮುಂಡಿ ಬೆಟ್ಟದಲ್ಲಿ ದೇವ್ರದ್ದು ಮಹಾಮಂಗಳಾರತಿ ನೋಡಿರೋದು ಅಂತ ಅಂದ್ರೆ 2 ಸೆಕೆಂಡು ನೋಡಕ್ಕಾಗಲ್ಲ ಯಾವ್ದೇ ದೇವಸ್ಥಾನಕ್ಕೆ ಹೋದ್ರು ದೇವ್ರನ್ನ. ಆದ್ರೆ ಈ ಸರಿ ನನ್ಗೆ ಮಹಾಮಂಗಳಾರತಿ ಸಿಕ್ತು. ಎರಡೂ ದೇವರು, ಉತ್ಸವ ಮೂರ್ತಿ ಆಗಿರ್ಬೋದು, ಗರ್ಭಗುಡಿ ಮೂರ್ತಿ ಆಗಿರ್ಬೋದು, ಎಲ್ಲಾ ಕೂಡ ದರ್ಶನ ಮಾಡ್ಕೊಂಡು ಬಂದ್ವಿ. ತುಂಬಾನೇ ಖುಷಿ ಅನಿಸ್ತು. ಸ್ಯಾರಿ ಅಂತೂ ರೆಡ್ ಕಲರ್ ಆಗಿರೋದ್ರಿಂದ ಅಲ್ಲಿ ಒಳಗಡೆ ಕೊಟ್ವಿ. ಫಸ್ಟ್ ಅವರು ಕುಂಕುಮ, ಹೂವು, ಅರ್ಶಿನ, ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡಿ ಕೊಟ್ರು ನಮ್ಗೆ ವಾಪಸ್ಸು. ಇಲ್ಲಿ ಸೇವಾ ಕೌಂಟರ್ ಇರುತ್ತೆ, ಅಲ್ಲಿ 20 ರೂಪೀಸ್ನ ಪೇ ಮಾಡ್ಬಿಟ್ಟು ನಮ್ದು ಸ್ಯಾರಿ ಎಷ್ಟು ದುಡ್ಡಿನ ಬೆಲೆದಾಗಿರುತ್ತೆ ಅಂತ ಅಲ್ಲಿ ಕೊಟ್ರೆ, ಅದನ್ನ ಎಷ್ಟು ರೂಪಾಯಿಗೆ ಮಾರ್ತಾರೆ ಅದನ್ನ ಇಷ್ಟು % ಅಂತ ಮೈನಸ್ ಮಾಡ್ಬಿಟ್ಟು ಅಷ್ಟು % ದೇವ್ರ ಹತ್ರ ನೀವು ಅದನ್ನ ಬೈ ಮಾಡ್ಬೋದಾಗಿರುತ್ತೆ. ಆದ್ರೆ ದೇವ್ರಿಗಳಿಗೆ ಉಡ್ಸೋದು ರೇಷ್ಮೆ ಸೀರೆಗಳೇ. ನಾನು ಇದನ್ನ ದೇವರಿಗೆಲ್ಲ ಉಡಿಸ್ತಾರ ಅಂತ ಕೇಳಿದಕ್ಕೆ ಅವ್ರು ಹೇಳಿದ್ದು, ದೇವರಿಗೆಲ್ಲ ಉಡ್ಸೋದು ರೇಷ್ಮೆ ಸೀರೆಗಳು ಮಾತ್ರ ಉಡ್ಸೋದು ಮೇಡಮ್ ಅಂತ ಹೇಳ್ತಾ ಇದ್ರು. ನಂದು ಅಷ್ಟೊಂದೇನ್ ರೇಷ್ಮೆ ಸೀರೆ ಅಂತಂದ್ರೆ ಗೊತ್ತಲ್ವಾ ನಿಮ್ಗೆ, ಒಂದು 8, 9, 10 ಸಾವಿರದ ಮೇಲೆ ಆಗಿರುತ್ತೆ. ನಂದು ಅಷ್ಟೊಂದು ಕಾಸ್ಟ್ಲಿ ಸ್ಯಾರಿ ಏನು ಆಗಿರ್ಲಿಲ್ಲ. ಅದಕ್ಕೋಸ್ಕರ ಅದು ದೇವ್ರ ಕಾಲ ಹತ್ರ ಇಟ್ಟಿ ಕೊಟ್ಮೇಲೆ ದೇವ್ರಿಗೆ ಉಡಿಸ್ದಂಗೆ ಆಗುತ್ತೆ ಅಂತ ಹೇಳಿದ್ರು. ನಮ್ಮ ಸಣ್ಣ ಪುಟ್ಟ ದೇವಸ್ಥಾನಗಳು ಚಿಕ್ಕದೆಲ್ಲ ಇರುತ್ತೆ ಅಲ್ವಾ, ನಮ್ಮ ಹಾರ್ಕಲ್ಗೊಡ್ದು ಎಲ್ಲ, ಅಲ್ಲಾದ್ರೆ ಉಡಿಸ್ತಾರೆ. ಅದಾದ್ಮೇಲೆ ಮತ್ತೆ ನಾವು ಹೇಳಿದ್ನಲ್ವಾ ದರ್ಶನಕ್ಕೆ ಒಳಗಡೆ ಬಂದ್ವಿ. ದೇವ್ರ ದರ್ಶನ ಮಾಡ್ಕೊಂಡು ಎಲ್ಲ ಸುತ್ತಮುತ್ತ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಅನ್ನ ಪ್ರಸಾದಕ್ಕೆ ಬಂದ್ವಿ. ನನಗಂತೂ ಇವತ್ತು ತುಂಬಾ ಬ್ಲೆಸ್ಸೆಡ್ ಅನ್ನಿಸ್ತು. ಅದಾದ್ಮೇಲೆ ನಮ್ಮ ಮನೆಯವ್ರು ಕೇಕ್ ಕೂಡ ತಗೊಂಡ್ಬಂದಿದ್ದಾರೆ. ಅದನ್ನೆಲ್ಲ ವಿಡಿಯೋಸ್ ಎಲ್ಲ ಮಾಡೋದೆಲ್ಲ ಮರ್ತ್ಕೊಂಡ್ಬಿಟ್ಟಿದ್ದೆ. ಅನ್ನ ಪ್ರಸಾದ, ಪಾಯಸ ಇತ್ತು, ಮತ್ತೆ ಅನ್ನ ಸಾಂಬಾರೆಲ್ಲ ಇತ್ತು. ಏನೋ ದೇವ್ರ ಪ್ರಸಾದ ಅಂತಾನೆ ಅಷ್ಟು ಟೇಸ್ಟಿ ಆಗಿರುತ್ತೆ ಅಂತ ಗೊತ್ತಿಲ್ಲ. ನಾವು ಮನೆಯಲ್ಲೇ ಎಲ್ಲ ಮಾಡಕ್ ಹೋದ್ರೆ ಇಷ್ಟು ಟೇಸ್ಟಿಯಾಗಂತೂ ಬರದೇ ಇಲ್ಲ ಫಸ್ಟ್ ಆಫ್ ಆಲ್. ಅದಾದ್ಮೇಲೆ ಅಲ್ಲಿ ಕೂಡ ಪ್ರಸಾದ ಎಲ್ಲ ತಿನ್ಕೊಂಡು ನಾವು ಬಂದ್ವಿ. ವ್ಯೂ ಪಾಯಿಂಟ್ ಅಲ್ಲಿ ಬಂದ್ವಿ. ಅಲ್ಲಿ ತುಂಬಾನೇ ಕತ್ಲೆ ಆಗಿತ್ತು. ನಾವೊಂದ್ ಸ್ವಲ್ಪ ಹೊತ್ತು ನಿಂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಮಕ್ಳಿಗೆ ಹೊರಗಡೆ ಊಟ ಕೊಡಿಸ್ಬೇಕು ಅಂತ ಕೇಳಿದ್ರು ಅವರು. ಆದ್ರೆ ಅಲ್ಲೇ ಪ್ರಸಾದ ಇದ್ದಿದ್ರಿಂದ ಪ್ರಸಾದ ಏನಕ್ಕೆ ಮಿಸ್ ಮಾಡ್ಕೊಬೇಕು ಅಂದ್ಬಿಟ್ಟು ಪ್ರಸಾದನೇ ತಿನ್ಕೊಂಡ್ ಬಂದ್ವಿ. ಹೊರಗಡೆ ಏನಾದ್ರು ಕೇಳ್ಸಿದ್ರೆ ಕೊಡ್ಸಿದ್ರೆ ಆಯ್ತು ಅಂತ ಅನ್ಕೊಂತಿದ್ದೆ. ಅಷ್ಟ್ರಲ್ಲ ಅವ್ರು ಐಸ್ ಕ್ರೀಮ್ ಸಾಕು ಇನ್ನೇನು ಬೇಡ ಅಂದಿದ್ರಿಂದ ಮಕ್ಳಿಗೆ ಐಸ್ ಕ್ರೀಮ್ ಎಲ್ಲ ಕೊಡಿಸ್ಕೊಂಡು ಮನೆಗ್ ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.